ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಗಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ಗಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮಾಡಿದ್ದೀವಿ. ವೀಕ್ಷಕರೇ, ಕಳೆದ ಕೆಲ ದಿನಗಳಿಂದ ನೀವು ಪ್ರಿಯಾಂಕ್ ಖರ್ಗೆಯ ದುರಹಂಕಾರದ ಮಾತುಗಳನ್ನ ಕೇಳಿರ್ಬಹುದು, ನೋಡಿರಬಹುದು. RSS ಅನ್ನ ನಿಷೇಧಿಸ್ಬಿಡ್ತೀನಿ, ಸರ್ಕಾರಿ ಸ್ಥಳಗಳಲ್ಲಿ RSS ಪಥಸಂಚಲನಗಳನ್ನ, ಬೈಟೆಕ್ಗಳನ್ನ ಬ್ಯಾನ್ ಮಾಡ್ಬಿಡ್ತೀವಿ ಅಂತ ಹಾರಾಟ ಇದು. ಅಲ್ಲದೆ ಸರ್ಕಾರದ ಸ್ಥಳಗಳಲ್ಲಿ ಸಂಘ ಪರಿವಾರದ ಕಾರ್ಯಕ್ರಮಗಳನ್ನ ನಿಷೇಧಿಸಬೇಕು ಅಂತ ದೊಡ್ಡದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಪತ್ರ ಬರೆದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಂತಹ ಸಿದ್ದರಾಮಯ್ಯವರಂತೂ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಕೂಡ ಕಾರ್ಯಕ್ರಮ ಪಥಸಂಚಲನ ಮಾಡೋ ಹಾಗಿಲ್ಲ ಅಂತ ಆದೇಶ ಹೊರಡಿಸಿಯೇ ಬಿಟ್ರು. ಆದೇಶದಲ್ಲಿ ಎಲ್ಲೂ ಕೂಡ RSS ಅಂತ ಹೆಸರು ಪ್ರಸ್ತಾಪಿಸೋಕೆ ಧೈರ್ಯ ಇಲ್ಲದಂತ ಸರ್ಕಾರ RSS ಅನ್ನೇ ಗುರಿಯಾಗಿ ಇಟ್ಕೊಂಡು ಆದೇಶ ಹೊರಡಿಸಿತು. ಆದ್ರೆ ಪ್ರಿಯಾಂಕ್ ಖರ್ಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸೊಕ್ಕನ್ನ ಹೈಕೋರ್ಟ್ ಮುಟ್ಟಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪಥಸಂಚಲನ ಮಾಡಬಾರ್ದು ಅಂತ ಸಂಘ ಪರಿವಾರವನ್ನ ಗುರಿಯಾಗಿಸಿಕೊಂಡು ರಾಜ್ಯ ಸರ್ಕಾರ ಹೊರಡಿಸಿದಂತ ಆದೇಶಕ್ಕೆ ಹೈಕೋರ್ಟ್ ಈಗ ತಡೆಯಾಜ್ಞೆ ನೀಡಿದೆ. ಇದು ಪ್ರಿಯಾಂಕ್ ಖರ್ಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆ ತಂದಿದೆ. ಅಷ್ಟೇ ಅಲ್ಲ, ಯಾರೇ ಬಂದು ಕೂಡ RSS ಅನ್ನ ತಡೆಯೋಕೆ ಆಗೋದಿಲ್ಲ ಅನ್ನೋದು ಮತ್ತೆ ಸಾಬೀತಾಗ್ಬಿಟ್ಟಿದೆ. ಹಾಗೆ ನೋಡಿದ್ರೆ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಸೇರಿ ಕಾಂಗ್ರೆಸ್ನ ದೊಡ್ಡ ದೊಡ್ಡ ತಲೆಗಳೇ RSS ಅನ್ನ ಬ್ಯಾನ್ ಮಾಡೋದಕ್ಕೆ ನೋಡಿದ್ರು. ಇಡೀ ಸಂಘ ಪರಿವಾರವನ್ನ ಕಿತ್ತೆಸಿಬೇಕು ಅಂತ ಷಡ್ಯಂತರ ಮಾಡಿದ್ರು. RSS ಮೇಲೆ ಇನ್ನಿಲ್ಲದ ಆರೋಪ ಹೊರಿಸಿದ್ರು, ತನಿಖೆ ಮಾಡಿಸಿದ್ರು. ಆದ್ರೆ ದೇಶ ಪ್ರೇಮಿಗಳ ಸಂಘಟನೆಯಾದಂತ RSS ಅನ್ನ ನಿರ್ಮೂಲನೆ ಮಾಡೋದಕ್ಕೆ ಯಾರಿಂದಲೂ ಆಗಿಲ್ಲ. ಸಂಘ ಪರಿವಾರದ ವಿರುದ್ಧ ಮಾಡಿದಂತ ಆರೋಪಗಳನ್ನ ಸಾಬೀತು ಮಾಡೋದಕ್ಕೆ ಆಗದೆ ಕೋರ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸೋತು ಹೋದ್ರು. ಖುದ್ದು ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕಾಂಗ್ರೆಸ್ ಆಡಳಿತದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ರು ಕೂಡ ಸಂಘ ಪರಿವಾರಕ್ಕೆ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೆ ಇದ್ಯಾವುದರ ಪರಿಜ್ಞಾನ ಇಲ್ಲದಂತ ಚಾನೆಲ್ಗಳ ಮೈಕ್ ಕಂಡ ತಕ್ಷಣ RSS ಬ್ಯಾನ್ ಮಾಡ್ತೀವಿ, RSS ಕಾರ್ಯಕರ್ತರು ಪಥಸಂಚಲನ ಮಾಡೋದನ್ನ ತಡಿತೀವಿ ಅಂತೆಲ್ಲ ಹೇಳಿದ್ರು. ಆದ್ರೆ ನೆಹರು, ಇಂದಿರಾ ಗಾಂಧಿಗೆ ಆದ ಪರಿಸ್ಥಿತಿ ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಆಗಿದೆ. ನ್ಯಾಯಾಲಯವು ಕಾಂಗ್ರೆಸ್ಸಿನ ಷಡ್ಯಂತರ ಆದೇಶಕ್ಕೆ ತಡೆ ನೀಡಿದೆ. ಮಾತೆತ್ತಿದ್ರೆ ಸಂವಿಧಾನದ ರಕ್ಷಣೆ, ಕಾನೂನು ಪಾಲನೆ ಅಂತ ಬೊಗಳು ಬಿಡುವಂತ ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ಸರ್ಕಾರ ಹೊರಡಿಸಿದಂತ ಆದೇಶವೇ ಸಂವಿಧಾನಕ್ಕೆ ವಿರುದ್ಧವಾಗಿತ್ತು. ಸರ್ಕಾರದ ಮೈದಾನಗಳು, ರಸ್ತೆ, ಮೈದಾನ, ಕೆರೆಗಳು ಸೇರಿ ಯಾವುದೇ ಸಾರ್ವಜನಿಕ ಪ್ರದೇಶದಲ್ಲಿ 10ಕ್ಕಿಂತ ಹೆಚ್ಚಿನ ಜನ ಸೇರಬಾರ್ದು ಅಂತ ಆದೇಶ ಹೊರಡಿಸಿತ್ತು. ಅಲ್ಲದೆ 10ಕ್ಕೂ ಅಧಿಕ ಮಂದಿ ಸೇರ್ಬೇಕು ಅಂದ್ರೆ ಪೊಲೀಸರ ಅನುಮತಿ ಪಡಿಬೇಕಾಗಿತ್ತು. ಹಾಗೇನಾದ್ರೂ ಅನುಮತಿ ಇಲ್ಲದೆ 10 ಜನ ಸೇರ್ಕೊಂಡ್ರೆ ಅದನ್ನ ಅಪರಾಧ ಎಂದು ಪರಿಗಣಿಸಿ ಕ್ರಿಮಿನಲ್ ಕೇಸುಗಳನ್ನ ದಾಖಲಿಸುವ ಅಧಿಕಾರವನ್ನ ಪೊಲೀಸರಿಗೆ ನೀಡಿತು. ಆದ್ರೆ ಸಂವಿಧಾನದ ಆರ್ಟಿಕಲ್ 19(1)(a)(b) ಪ್ರಕಾರ ದೇಶದ ಯಾವುದೇ ಭಾಗದಲ್ಲಿ ಕೂಡ ಜನ ಸೇರಬಹುದು, ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ಇಲ್ಲದಿದ್ರೆ ಗುಂಪು ಸೇರಬಹುದು ಅಂತ ತಿಳಿಸಲಾಗಿದೆ. ಆದ್ರೆ ಸಂವಿಧಾನವನ್ನೇ ಓದಿಕೊಳ್ಳದ, ಬೇಸಿಕ್ ರೂಲ್ಸ್ ಗಳನ್ನೇ ತಿಳಿದುಕೊಂಡಿರದ ಪ್ರಿಯಾಂಕ್ ಖರ್ಗೆ ಮಾತ್ರ RSS ಮೇಲಿನ ದ್ವೇಷದಿಂದಾಗಿ ಸಂವಿಧಾನ ವಿರೋಧಿ ಆದೇಶಕ್ಕಾಗಿ ಪತ್ರ ಬರೆದು ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಸಿದ್ದರಾಮಯ್ಯ ಸರ್ಕಾರ ಕೂಡ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದ ಆದೇಶ ಹೊರಡಿಸಿತು. ಈಗ ಕೊನೆಗೆ ಸಂವಿಧಾನ ವಿರೋಧಿ ಆದೇಶಕ್ಕೆ ಹೈಕೋರ್ಟ್ ಮೂಗುದಾರ ಹಾಕಿಬಿಟ್ಟಿದೆ. ಇದು ನಿಜಕ್ಕೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಅರಗಿಸಿಕೊಳ್ಳೋಕೆ ಆಗದೆ ಇರುವಂತ ನಾಚಿಕೆಯಿಂದ ತಲೆ ತಗ್ಗಿಸುವ ವಿಚಾರ ಆಗಿದೆ ಅನ್ನೋದ್ರಲ್ಲಿ ಡೌಟೇ ಬೇಡ. ಇದಿಷ್ಟೇ ಅಲ್ಲ, ಕೋರ್ಟಿನಲ್ಲಿ ವಿಚಾರಣೆ ಮಾಡುವ ವೇಳೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕುಗಳನ್ನ ಸರ್ಕಾರಿ ಆದೇಶದ ಮೂಲಕ ಕಿತ್ತುಕೊಳ್ಳುವುದು ಸಾಧ್ಯ ಇಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಹಾಗೂ ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯವನ್ನ ದೇಶದ ಸಂವಿಧಾನ ನೀಡಿದೆ. ಇದನ್ನ ಯಾರು ಕಿತ್ಕೊಳ್ಬಾರ್ದು ಅಂತ ಹೈಕೋರ್ಟ್ ಸರ್ಕಾರದ ಕಿವಿ ಹಿಂಡಿದೆ. ಕೋರ್ಟ್ ಆದೇಶದ ಬಳಿಕ ಕಳೆದ ಕೆಲ ದಿನಗಳಿಂದ RSS ವಿರುದ್ಧ ದ್ವೇಷ ಕಾಡ್ತಾ ಇದ್ದಂತಹ ಪ್ರಿಯಾಂಕ್ ಖರ್ಗೆ ಈಗ ತಂಡ ಹೊಡೆದಿದ್ದಾರೆ. ಯಾಕಾದ್ರೂ ನಾನು RSS ತಂಟೆಗೆ ಹೋದ್ನು, ಯಾಕಾದ್ರೂ ಸರ್ಕಾರಕ್ಕೆ ಪತ್ರ ಬರೆದ್ನು ಅಂತ ಬೇಸರ ಪಟ್ಟುಕೊಳ್ಳುವಂತೆ ಆಗಿದೆ. ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೂ ಸರ್ಕಾರಕ್ಕೆ RSS ಬಗ್ಗೆ ಎಷ್ಟು ದ್ವೇಷ ಇದೆ ಅನ್ನೋದು ಗೊತ್ತಾಗೋದ್ರ ಜೊತೆಗೆ RSS ಪಥಸಂಚಲನವನ್ನ ನಿಷೇಧಿಸೋದಕ್ಕೆ
ಇವರು ಸಂವಿಧಾನಕ್ಕೆ ವಿರುದ್ಧವಾದ ತೀರ್ಮಾನ ಬೇಕಾದ್ರೂ ತೆಗೆದುಕೊಳ್ತಾರೆ ಅನ್ನೋದು ಸಾಬೀತಾಗ್ಬಿಟ್ಟಿದೆ. ಆದ್ರೆ ಸಂವಿಧಾನ ವಿರೋಧಿ ತೀರ್ಮಾನ ತೆಗೆದುಕೊಂಡ್ರೆ ಕೋರ್ಟ್ ಹೇಗೆ ಚೀಮಾರಿ ಹಾಕ್ತದೆ, ಹೇಗೆ ಸರ್ಕಾರದ ನಿರ್ಧಾರಕ್ಕೆ ತಡೆಯಾಜ್ಞೆ ನೀಡುತ್ತೆ ಅನ್ನೋದು ಬಹುಶಃ ಈಗ ಸಿದ್ದರಾಮಯ್ಯ ಹಾಗೂ ಮರಿ ಖರ್ಗೆಗೆ ಗೊತ್ತಾಗಿದೆ ಅನ್ಸುತ್ತೆ. ವೀಕ್ಷಕರೇ, RSS ಎಂದೂ ಕೂಡ ಸಮಾಜ ವಿರೋಧಿ ಕೆಲಸ ಮಾಡಿಲ್ಲ, ಆಯುಧ ಹಿಡ್ಕೊಂಡು ಬೇರೆಯವರ ಮೇಲೆ ದಾಳಿ ಮಾಡಲಿಲ್ಲ, PF ನಂತಹ ಸಂಘಟನೆಗಳ ರೀತಿ ದೇಶದ್ರೋಹದ ಕೆಲಸ ಮಾಡಿಲ್ಲ, ಹಿಂಸೆಗೆ ಪ್ರಚೋದನೆ ನೀಡಿಲ್ಲ, ಶಸ್ತ್ರಾಸ್ತ್ರ ಹಿಡಿದು ಭದ್ರತಾ ಸಿಬ್ಬಂದಿ ವಿರುದ್ಧವೇ ಸಮರ ಸಾರುವ ಭಯೋತ್ಪಾದಕರಿಗೆ, ನಕ್ಸಲರಿಗೆ ಬೆಂಬಲ ನೀಡುವ ಕೆಲಸ ಮಾಡಲಿಲ್ಲ. ಬದಲಾಗಿ ದೇಶದ ಯುವಕ ಯುವತಿಯರಲ್ಲಿ ದೇಶ ಪ್ರೇಮ ಮೂಡಿಸ್ತಾ ಇದೆ. ದೇಶಕ್ಕಾಗಿ ಮಾಡಿದ ವೀರರ ಕಥೆಗಳನ್ನ ಹೇಳುವ ಮೂಲಕ ದೇಶದ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವ ಮೂಲಕ ದೇಶದ ಅಸ್ಥಿತೆಯನ್ನ ಬಿತ್ತುತ್ತಾ ಇದೆ. ಭಾರತದ ಘನತೆ, ಗೌರವ, ಶ್ರೀಮಂತ ಇತಿಹಾಸದ ಬಗ್ಗೆ ತಿಳಿಸ್ತಾ ಇದೆ. ಹಾಗೆಯೇ ಪ್ರವಾಹ, ಭೂಕಂಪ ಸೇರಿ ಯಾವುದೇ ಅವಘಡ ಸಂಭವಿಸಿದಾಗಲೂ ಸ್ವಯಂ ಸೇವಕರು ಜನರ ರಕ್ಷಣೆ ಮಾಡ್ತಾರೆ. ಆದ್ರೆ ಇದೇ ಕಾರಣಕ್ಕಾಗಿ RSS ಬೃಹತ್ ಸಂಘಟನೆಯಾಗಿ ಶಕ್ತಿಯಾಗಿ ಹೊರಹೊಮ್ಮಿರುವುದು. ಸಂಘ ಪರಿವಾರದ ಈ ಒಗ್ಗಟ್ಟನ್ನ ಸಹಿಸಿಕೊಳ್ಳದೆ ಪ್ರಿಯಾಂಕ್ ಖರ್ಗೆ, ಸಿದ್ದರಾಮಯ್ಯನಂತವರು ಷಡ್ಯಂತ್ರ ಮಾಡ್ತಾರೆ ಹಾಗೂ ಅದರಲ್ಲಿ ಫೇಲ್ ಆಗ್ತಾರೆ ಕೂಡ. RSS ಎಂಥ ಶಿಸ್ತು ಹಾಗೂ ಶಾಂತಿ ಸಾಮರಸ್ಯ ಕಾಪಾಡುವ ಸಂಘಟನೆ ಅನ್ನೋದನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು. ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡುತ್ತೆ ಅಂದ್ಕೂಡ್ಲೆ ಇದೇ ಪ್ರಿಯಾಂಕ್ ಖರ್ಗೆ ದ್ವೇಷದ ರಾಜಕೀಯ ಮಾಡಿದ್ರು. ಪಥಸಂಚಲನವನ್ನೇ ನಿಷೇಧಿಸೋದಕ್ಕೆ ಮುಂದಾದ್ರು. ಯಾವಾಗ ಪಥಸಂಚಲನವನ್ನ ನಿಷೇಧಿಸೋದಕ್ಕೆ ಆಗಲ್ಲ ಅನ್ನೋದು ಗೊತ್ತಾಯ್ತು, ಆಗ ದಲಿತ ಸಂಘಟನೆಗಳನ್ನ RSS ವಿರುದ್ಧ ಎತ್ತಿ ಕಟ್ಟಿದ್ರು. ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಯೋ ದಿನವೇ ದಲಿತ ಸಂಘಟನೆಗಳು ಭೀಮ್ ಆರ್ಮಿಯ ರ್ಯಾಲಿ ನಡೆಸೋದಕ್ಕೆ ಪರೋಕ್ಷವಾಗಿ ಕಾರಣರಾದ್ರು. ಆ ಮೂಲಕ ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ RSS ಹಾಗೂ ದಲಿತ ಸಂಘಟನೆಗಳ ಮಧ್ಯೆ ಸಂಘರ್ಷವಾಗ್ಲಿ ಅಂತ ಅನ್ಕೊಂಡ್ರು. ಆದ್ರೆ ಇದ್ಯಾವುದಕ್ಕೂ RSS ಕಿವಿ ಕೊಟ್ಟಿಲ್ಲ. ಚಿತ್ತಾಪುರ ಮಾತ್ರ ಅಲ್ಲ, ದೇಶದಾದ್ಯಂತ RSS ಎಂದಿಗೂ ಶಾಂತಿಯುತವಾಗಿ ಪಥಸಂಚಲನ ಮಾಡುತ್ತೆ. ಇದೇ ಕಾರಣಕ್ಕಾಗಿ ನವೆಂಬರ್ 2ರಂದು ಪಥಸಂಚಲನ ಮಾಡೋದಕ್ಕೆ ಪ್ರತಿಯೊಂದು ಸಂಘಟನೆಗಳಿಗೂ ಪ್ರತ್ಯೇಕ ಸಮಯ ಕೊಡಿ ಅಂತ ಕಲಬುರಗಿ ಜಿಲ್ಲಾಧಿಕಾರಿಗೆ RSS ಮನವಿ ಮಾಡಿದೆ. ಆ ಮೂಲಕ ಶಾಂತಿ ಸಾಮರಸ್ಯ ಕಾಪಾಡೋದಕ್ಕೆ ಸಂಘ ಪರಿವಾರ ಮುಂದಾಗಿದೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅಂತವ್ರು ಮಾತ್ರ ದ್ವೇಷದ ರಾಜಕೀಯಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಈ ಪ್ರಿಯಾಂಕ್ ಖರ್ಗೆ ಇತ್ತೀಚೆಗೆ ಬಾಯಿಗೆ ಬಂದ ಹಾಗೆ ಮಾತಾಡೋ ಮೂಲಕ ಜನರ ಕಣ್ಣಲ್ಲಿ ಜೋಕರ್ ತರಹ ಕಾಣಿಸ್ತಿದ್ದಾರೆ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ, ರಸ್ತೆ ತುಂಬಾ ಗುಂಡಿಗಳು ಬಿದ್ದಿವೆ ಅಂತ ಕೇಳಿದಕ್ಕೆ ಇದು ಬೆಂಗಳೂರು ಡೆವಲಪ್ ಆಗ್ತಿರೋದ್ರ ಸಂಕೇತ ಅಂತ ಪ್ರಿಯಾಂಕ್ ಖರ್ಗೆ ಸ್ವಲ್ಪ ನಾಚಿಕೆ ಇಲ್ಲದೆ ಹೇಳಿದ್ರು. ಈಗ RSS ಬಗ್ಗೆಯೂ ಇಲ್ಲದ ಕುತಂತ್ರ ಮಾಡೋದಕ್ಕೆ ಹೋಗಿ ಹಿನ್ನಡೆ ಅನುಭವಿಸಿದ್ದಾರೆ. ಅಷ್ಟೇ ಅಲ್ಲ, ಅಸ್ಸಾಂ ರಾಜ್ಯದ ಜನರಲ್ಲಿ ಪ್ರತಿಭೆ ಇಲ್ಲ ಅಂತ ಚೀಪ್ ಆಗಿ ಹೇಳಿಕೆ ನೀಡಿದ್ದಾರೆ. ಇದೇ ಕಾರಣಕ್ಕಾಗಿ ಅಸ್ಸಾಂ CM ಹಿಮಂತ ಬಿಸ್ವಾ ಶರ್ಮಾ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನ ಫಸ್ಟ್ ಕ್ಲಾಸ್ ಇಡಿಯಟ್ ಅಂತ ಕರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇಸ್ ಎ ಫಸ್ಟ್ ಕ್ಲಾಸ್ ಇಡಿಯಟ್. ಅಸ್ಸಾಂ ಜನರ ಬಳಿ ಟ್ಯಾಲೆಂಟ್ ಇಲ್ಲ ಅಂತ ಹೇಳೋ ಪ್ರಿಯಾಂಕ್ ಖರ್ಗೆ ಅವರ ಬಳಿ ಯಾವ ಟ್ಯಾಲೆಂಟ್ ಇದೆ? SSLC ಮುಗಿಸ್ತಿದ್ದಾರೋ PUC ಮುಗಿಸಿದಾರೋ ಅನ್ನೋದು ಅವರಿಗೆ ಗೊತ್ತಿಲ್ಲ. ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೃಪಕಟಾಕ್ಷದಿಂದ ತಂದೆ ಹೆಸರು ಹೇಳಿಕೊಂಡು MLA MP ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಓದಿಕೊಂಡಿರೋ ಕೋರ್ಸಿಗೆ ಯಾವ ಕಂಪನಿಯು ಕೆಲಸ ಕೊಡ್ಲಿಕ್ಕಿಲ್ಲ. ಅಪ್ಪ ದೊಡ್ಡ ಹುದ್ದೆಯಲ್ಲಿ ಇರೋದಕ್ಕೆ ಮಗ MLA ಮಿನಿಸ್ಟರ್ ಆಗಿರೋದು. ಅಪ್ಪನ ಹೆಸರಲ್ಲೇ ರಾಜಕೀಯ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ದುರಹಂಕಾರ ತೋರಿಸೋದಕ್ಕೆ ಅಪ್ಪನ ಹೆಸರೇ ಬಲವೇ ಇದೆ. ಇಂಥ ಪ್ರಿಯಾಂಕ್ ಖರ್ಗೆ ಬೇರೆಯವರ ಟ್ಯಾಲೆಂಟ್ ಬಗ್ಗೆ ಹಗುರವಾಗಿ ಮಾತಾಡಿ ಅಸ್ಸಾಂ CM ಅವರಿಂದ ಮಾತಲ್ಲೇ ಗುಮ್ಮಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇನ್ನೇನೇನು ಕಾದಿದೆಯೋ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.